ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ಇವತ್ತು ಮಾಡ್ತಾರೋ ರೆಸಿಪಿ ಬಂದು ಅವಲಕ್ಕಿ ಸಂಡಿಗೆ ರೆಸಿಪಿ. ಗಂಜಿ ಮಾಡಬೇಕು, ಮುದ್ದೆ ಮಾಡಬೇಕು ಅಂತ ಏನಿಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬ ರುಚಿ ಇರುತ್ತೆ, ಟೇಸ್ಟ್ ಇರುತ್ತೆ, ತುಂಬ ಈಸಿ, ಸಾಫ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ನಾನು ಒಂದು ಬೆರಳು ಸಹಾಯದಿಂದ ಪ್ರೆಸ್ ಮಾಡ್ತಾ ಇದ್ರೆ ಪುಡಿ ಆಗ್ತಾಯಿದೆ, ಅಷ್ಟು ಸಾಫ್ಟಾಗಿರುತ್ತೆ. ಹೇಗೆ ಮಾಡೋಂತ ನೋಡೋಣ ಫ್ರೆಂಡ್ಸ್, ಬನ್ನಿ. ಅವಲಕ್ಕಿಯಿಂದ ಮಾಡ್ತಾ ಇರುವ ಸಂಡಿಗೆ ರೆಸಿಪಿ. ಅವಲಕ್ಕಿ ಬಂದು 2 ಥರ ಬರುತ್ತೆ. ಪೇಪರ್ ಅವಲಕ್ಕಿ ತಗೊಳಕ್ಕೆ ಹೋಗ್ಬೇಡ್ರಿ, ಗಟ್ಟಿ ಅವಲಕ್ಕಿ ತಗೋಬೇಕು. ಅವಲಕ್ಕಿ ತೊಳೆಯುವಾಗ ಪ್ರೆಸ್ ಮಾಡಿ ತೊಳೆಯೋಕ್ಕೆ ಹೋಗ್ಬೇಡ್ರಿ, ತುಂಬ ಸಾಫ್ಟ್ ಇರುತ್ತೆ, ಬೇಗ ನುಣ್ಣಗಾಗೋಗುತ್ತೆ. ಒಂದು 5 ನಿಮಿಷ ನೆನೆದ್ರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಳ್ರಿ, ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ನೆನೆಸ್ಕೊಂಡ್ರೆ ಸಾಕು. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಅವಲಕ್ಕಿ ಮುಳುಗೋಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ ಕಂಬಿರಲ್ಲಿ ನೋಡಿ ಪ್ರೆಸ್ ಮಾಡಿದ ನೀರು ಮೇಲೆ ಕಾಣಿಸ್ಬೇಕು, ಅಷ್ಟಿದ್ರೆ ಸಾಕು. 10 ನಿಮಿಷ ಸಾಕು. 10 ನಿಮಿಷ ಆದಮೇಲೆ ತುಂಬ ಚೆನ್ನಾಗಿ ನೆಂದಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅವಲಕ್ಕಿ, ಸಾಫ್ಟ್ಗೆ ಚೆನ್ನಾಗಿ ಈಸಿ. 10 ನಿಮಿಷ ಆಯಿತು, ಇವಾಗ ತೋರಿಸ್ತೀನಿ ನಿಮಗೆ. ನೋಡಿ ತುಂಬ ಸಾಫ್ಟ್ಗಾಗಿದೆ. ಈ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ನುಣ್ಣಗಾಗಬೇಕು. ಇವಾಗ ಈ ಥರ ಸ್ಟೇನರ್ ಒಂದು ತಗೊಳ್ರಿ. ನೀವು ಬೇಕಾದರೆ ಮಿಕ್ಸಿಗೆ ಹಾಕ್ಕೋಬೋದು, ನೀರು ಹಾಕ್ಬಾರ್ದು. ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಮಿಕ್ಸಿಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ರಿ. ಈ ಥರ ಸ್ಟೇನರ್ಗೆ ಹಾಕ್ಕೊಂಡು ಒಂದು ಗ್ಲಾಸ್ ತಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ನುಣ್ಣಗೆಲ್ಲ ಕೆಳಗಡೆ ಮಿಕ್ಸಿಗೆ ಹಾಕ್ದಂಗೆ ಬರುತ್ತೆ. ವಿಡಿಯೋ ಪೂರ್ತಿ ನೋಡಿ, ಲಾಸ್ಟ್ವರೆಗೂ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿರಿ ಕಾಣಿಸ್ತಾ ಇದೆಲ್ಲ, ನುಣ್ಣಗಾಗೋಗುತ್ತೆ ಬೇಗ. 5 ನಿಮಿಷ ನುಣ್ಣಗಾಗೋಗುತ್ತೆ. ನಿಮಗೆ ಸ್ಟೇನರ್ ಇಲ್ಲ, ಇದು ಕಷ್ಟ ಅಂದರೆ ಕೈಯಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಕೈಯಲ್ಲಿ ಮಾಡೋದು ತೋರಿಸ್ತೀನಿ ನೋಡಿ. ಈ ಥರ ಇಲ್ಲ, ಇದೆಲ್ಲ ಕಷ್ಟ ಅಂದರೆ ನೀವು ಮಿಕ್ಸಿಗೆ ಹಾಕ್ಕೋಬೋದು. ನೋಡಿ ಎಷ್ಟು ನುಣ್ಣಗೆ ಬಂದಿದೆ ಅಂತ, ಮಿಕ್ಸಿಲಿ ಹಾಕ್ದಂಗೆ ಇದೆ. ತುಂಬ ಮೆತ್ತಗಿರಬಾರ್ದು, ಗಟ್ಟಿನಿರಬಾರ್ದು. ಸ್ವಲ್ಪನೇ ಹಾಕ್ಕೊಳ್ರಿ. ನಿಮ್ಗೆ ಇದು ಕಷ್ಟ ಅನ್ನಿಸ್ತಾರೆ ಮಿಕ್ಸಿಗೆ ಹಾಕ್ಕೊಳ್ರಿ. ಒಂದೊಂದು ಸಲ ಕರೆಂಟ್ ಇರಲ್ಲ, ಆ ಟೈಮಲ್ಲಿ ಈ ಥರ ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಕೈಯಲ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಅಡುಗೆ ಬರದೇ ಇರೋ ಬೇಕಾದರೂ ಮಾಡ್ಬೋದು, ಗಂಜಿ ಕುದಿಸ್ಕೋಬೇಕು ಆ ಥರ ಏನಿಲ್ಲ, ತುಂಬ ಸಿಂಪಲ್ ರೆಸಿಪಿ. ಮಿಕ್ಸ್ ಮಾಡುವಾಗ ನಿಮಗೆ ಗಟ್ಟಿ ಅನ್ನಿಸಿದ್ರೆ ಒಂದು 2-3 ಸ್ಪೂನ್ ನೀರು ಹಾಕ್ಕೊಳ್ರಿ. ಇವಾಗ ಇದು ಕೈಯಲ್ಲಿ ಹೆಂಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಒಂದು ಪ್ಲೇಟ್ಗೆ ಹಾಕ್ಕೊಳ್ರಿ. ಕೈಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಒಂದು 10 ನಿಮಿಷ ನುಣ್ಣಗೆ ಮಾಡ್ಕೋಬೇಕಷ್ಟೇ, ಸ್ವಲ್ಪ ಲೇಟ್ ಆಗುತ್ತೆ. ಈ ಥರ ಅಂಗೈ ಸಹಾಯದಿಂದ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ನುಣ್ಣಗೆ ಮಾಡಬೇಕು. ನಿಮಗೆ ಮಿಕ್ಸ್ ಮಾಡುವಾಗ ಗಟ್ಟಿ ಜಾಸ್ತಿ ಅನ್ನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ತುಂಬ ಗಟ್ಟಿನಿರಬಾರ್ದು, ಸಾಫ್ಟುನಿರಬಾರ್ದು, ಚಪಾತಿ ಹಿಟ್ಟಿಗಿದಾದಕ್ಕಿದ್ರೆ ಸಾಕು. ನಾನು 2 ಥರ ತೋರಿಸಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡ್ಕೊಳ್ರಿ, ಇಲ್ಲಾಂದ್ರೆ ಮಿಕ್ಸಿಗೆ ಬೇಕಾದ್ರೆ ಹಾಕ್ಕೊಳ್ರಿ. ಇವಾಗ 2 ಮಿಕ್ಸ್ ಮಾಡ್ಕೊತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಖಾರ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಖಾರ ಇಷ್ಟ ಇಲ್ಲ ಅಂದರೆ ಬರೀ ಉಪ್ಪು ಹಾಕ್ಬಿಟ್ಟು ಮಾಡ್ಕೋಬೋದು. ನಾನು ಖಾರ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಬರೀ ಸಾಲ್ಟ್ ಹಾಕ್ಕೊಂಡು ಬೇಕಾದ್ರೆ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ನಿಮ್ಮಿಷ್ಟ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ನೋಡಿರಿ ತುಂಬ ಸಾಫ್ಟ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಸಿಲ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಮಾಡ್ಕೋಬೋದು. ಬಿಸಿಲಿಗೇನು ಅವಶ್ಯಕತೆ ಇರಲ್ಲ, ಮನೆಯಲ್ಲೇ ನೆರಳಲ್ಲೇ ಒಣಗಿಸ್ಕೋಬೋದು. 24 ಅವರ್ಸ್ ಇದ್ದರೆ ಸಾಕು, ನಿಮ್ಮ ಮನೆಯಲ್ಲಿ ಒಣಗೋಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ. ಇವಾಗ ಮನೆಯಲ್ಲೇ ನಾನು ಮಾಡ್ತಾಯಿದ್ದೀನಿ. ಒಂದು ಕಾಟನ್ ಬಟ್ಟೆ ತಗೊಂಡಿದ್ದೀನಿ. ನೀವು ಬೇಕಾದರೆ ಪ್ಲಾಸ್ಟಿಕ್ ಕವರ್ ಮೇಲೆ ಬೇಕಾದ್ರೆ ಹಾಕ್ಕೋಬೋದು. ಚಕ್ಲಿ ಮಾಡ್ತೀವಲ್ಲ, ಚಕ್ಲಿ ಮಾಡಿ ಸಣ್ಣ ಹೋಳು ಬರುತ್ತಲ್ಲ, ಅದು ಆ ಪ್ಲೇಟ್ ಹಾಕ್ಕೊಳ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಫಸ್ಟ್ ಮಾಡುವಾಗ ಮಾತ್ರ ಎಣ್ಣೆ ಹಾಕ್ಕೊಳ್ರಿ. ಎಲ್ಲ ಕಡೆನೂ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ರಿ.
ಇವಾಗ ಸ್ವಲ್ಪನೇ ಹಾಕ್ಕೊಳ್ರಿ. ಕೈ ಸ್ವಲ್ಪ ತ್ಯಾವ ಮಾಡ್ಕೊಳ್ರಿ. ಒತ್ತುವಾಗ ಚಕ್ಲಿ ಒತ್ತುವಾಗ ನಿಮ್ಗೇನೋ ಗಟ್ಟಿ ಅನ್ನಿಸಿದ್ರೆ ಸ್ವಲ್ಪ 1 ಟೀ ಸ್ಪೂನ್ ನೀರು ಹಾಕ್ಕೊಂಡು ಸಾಫ್ಟಿಗೆ ಮಾಡ್ಕೊಳ್ರಿ. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಬೇಗ ಒಣಗೋಗುತ್ತೆ. ಮನೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಎಲ್ಲಾದರೂ ಗಾಳಿ ಬೆಳಕು ಬರೋ ಕಡೆ ಹಾಕ್ಕೊಳ್ರಿ. ಇಲ್ಲ ಅಂದರೆ ನೀವು ಫ್ಯಾನ್ ಹಾಕಿದ್ರೂ ಪರವಾಗಿಲ್ಲ, 24 ಅವರ್ಸಲ್ಲಿ ಒಣಗೋಗುತ್ತೆ ನೀಟಾಗಿ. ಯಾಕಂದರೆ ಎಲ್ರಿಗೂ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಬಿಸಿಲು ಬರಲ್ಲ, ಫ್ಯಾನ್ ಹಾಕ್ಕೊಂಡ್ರೆ ಒಣಗೋಗುತ್ತೆ ಬೇಗ. ಈ ಥರ ಮಾಡ್ಕೊಳ್ರಿ. ನಿಮಗೆ ಇಲ್ಲ ಉದ್ದುದ್ದ ಬೇಕಂದ್ರೂ ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಇನ್ನು ಅಗಲ ಬೇಕಾದರೂ ಮಾಡ್ಕೊಳ್ರಿ. ಎಲ್ಲ ಇದೇ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ನೀರು ಹಾಕ್ಕೊಳ್ರಿ. ಅವಲಕ್ಕಿ ನೆನೆತ ಗಟ್ಟಿ ಆಗುತ್ತಲ್ವ, ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ರಿ. ನೀವು ದಪ್ಪ ಓಲ್ ಬರುತ್ತಲ್ಲ ಅದರಲ್ಲಿ ಬೇಕಾದರೂ ಮಾಡ್ಕೋಬೋದು. ಚಕ್ಲಿ ಮಾಡೋ ದಪ್ಪ ಓಲ್ ಪ್ಲೇಟ್ ಬರುತ್ತಲ್ಲ ಅದರಲ್ಲಿ ಬೇಕಾದರೂ ಮಾಡ್ಕೋಬೋದು. ಈ ಥರ ಸಣ್ಣಕ್ಕೆ ಹಾಕ್ಕೊಂಡ್ರೆ ಬೇಗ ಒಣಗುತ್ತೆ. ಎಲ್ಲ ಒಣಗಿದ ಮೇಲೆ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿಟ್ಕೊಂಡ್ರೆ 1 ವರ್ಷ ಏನಾಗಲ್ಲ. ಗಾಳಿ ಇದ್ದರೆ ಸಾಕು, ಒಣಗೋಗುತ್ತೆ. ಯಾರು ಅಡುಗೆ ಬರದೇ ಇರೋರು ಬೇಕಾದರೂ ಮಾಡ್ಬೋದು, ಈಸಿ ರೆಸಿಪಿ. ನೀವು ಬಿಸಿಲಿಗೆ ಹಾಕ್ತೀರಂದರೆ 1 ದಿನ ಸಾಕು, ಬಿಸಿಲಲ್ಲಿ ಒಣಗೋಗುತ್ತೆ ಬೇಗ. ಮನೆ ಒಳಗಡೆ ಒಣಸ್ಕೊತೀರಂದರೆ ಮಾತ್ರ 2 ಡೇಸ್ ಆಗುತ್ತೆ, 24 ಅವರ್ಸು. ನೀವು ಬಿಸಿಲಿಗೆ ಹಾಕಂಗಿದ್ರೆ 1 ದಿನ ಸಾಕು. ನೋಡಿ ಫ್ರೆಂಡ್ಸ್, ಒಣಗಿದ ಮೇಲೆ ತೋರಿಸ್ತಾ ಇದ್ದೀನಿ ಹಿಂಗೆ ಬಂದಿದೆ ಅಂತ. ನೋಡಿ ತುಂಬ ಚೆನ್ನಾಗಿ ಒಣಗಿದೆ. ಎಲ್ಲಿ ಕರೆಕ್ಟಾಗಿ ನಾನು 24 ಅವರ್ಸ್ ಒಣಗಿಸಿದ್ದೆ ಫ್ಯಾನ್ ಹಾಕಿ. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಎಣ್ಣೆಲಿ ಕರೆದ್ಬಿಟ್ಟು ತೋರಿಸ್ತೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ಆ ಥರ ಮಾಡ್ತೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ, ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ ಕಾಣಿಸ್ತಾ ಇದೆಲ್ಲ. ಇನ್ನೂ ಒಂದು ಹಾಕಿ ತೋರಿಸ್ತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಸುಮಾರು ಜನಕ್ಕೆ ರೀಚ್ ಆಗುತ್ತೆ ಈ ವಿಡಿಯೋ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ, ತುಂಬ ಈಸಿ. ಇನ್ನೂ ಒಂದು ಹಾಕಿ ತೋರಿಸ್ತೀನಿ. ನೋಡಿರಿ ತುಂಬ ಹಗುರವಾಗಿ ಚೆನ್ನಾಗಿದೆ. ಕೈಯಲ್ಲಿ ಇಟ್ಕೊಂಡು ಪುಡಿ ಮಾಡಿ ತೋರಿಸ್ತೀನಿ. ನೋಡಿ ಈ ಸೈಜ್ ಇದ್ದಿದ್ದು ಈ ಸೈಜ್ ಆಗಿದೆ, ಡಬಲ್ ಆಗಿದೆ. ಈಗ ಒಂದು ಪುಡಿ ಮಾಡಿ ತೋರಿಸ್ತೀನಿ. ನೋಡಿ ಒಂದು ಬೆರಳು ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಸಾಕು, ಅಷ್ಟು ಸಾಫ್ಟಿಗಿದೆ. ನೋಡಿರಿ ಎಷ್ಟು ಈಸಿಯಾಗಿ ಪುಡಿ ಆಗ್ತಾಯಿದೆ ಅಂತ. ನಿಮ್ಮೆಲ್ಲರಿಗೂ ಅವಲಕ್ಕಿ ಸಂಡಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋ ಬಂದು ಬರೀ ಅಕ್ಕಿ ಹಿಟ್ಟಲ್ಲಿ ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡೋದು, ನಾನು ಸಬ್ಬಕ್ಕಿನ ಯೂಸ್ ಮಾಡ್ತಾ ಇಲ್ಲ. ಬರೀ ಅಕ್ಕಿ ಹಿಟ್ಟಲ್ಲಿ ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಈ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಬನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ತುಂಬ ಗರಿಗರಿಯಾಗಿ ತುಂಬ ಸಾಫ್ಟ್ಗೆ ಚೆನ್ನಾಗಿ ಬರುತ್ತೆ. ಫಸ್ಟು ಪಾತ್ರೆಗೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಇಟ್ಕೊಳ್ರಿ. ಸ್ವಲ್ಪ ಉಪ್ಪನ್ನು ಅಕ್ಕಿ ಹಿಟ್ಟು ಒಂದು ಇಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೋಬೇಕು. ನೀರು ಚೆನ್ನಾಗಿ ಕುದಿ ಬರಲಿ. ಅಷ್ಟರಲ್ಲಿ ನಾವು ಹಸಿ ಮೆಣಸಿನ್ಕಾಯಿ, ಪುದೀನ ಸೊಪ್ಪು ಎಲ್ಲ ಮಿಕ್ಸಿಗೆ ಹಾಕ್ಕೊಂಬರೋಣ. ಇದ್ರ ಜೊತೆಗೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕ್ಕೋಬೋದು. ನಾನು ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿನ ಹಾಕ್ತಾಯಿದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಿ ಹಾಕ್ಕೊಳ್ರಿ. ತುಂಬ ಚೆನ್ನಾಗಿರುತ್ತೆ. ನಾನು ಪೇಸ್ಟ್ ಮಾಡಿದ್ದೀನಿ. ಅಕ್ಕಿ ಹಿಟ್ಟು ಮನೇಲಿ ಮಾಡಿರೋದಾದ್ರೂ ಪರವಾಗಿಲ್ಲ, ಅಂಗಡಿ ತಂದಿರೋದಾದ್ರೂ ಪರವಾಗಿಲ್ಲ, ಯಾವುದಾದ್ರೂ ಸರಿ. ಅಕ್ಕಿ ಹಿಟ್ಟು ಸಾಕು, ಬೇರೆ ಏನು ಅವಶ್ಯಕತೆ ಇಲ್ಲ. ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಥರ ಚೆನ್ನಾಗಿ ಕುದೀತಾ ಇರಬೇಕು ನೀರು. ಇವಾಗ ಒಂದು ಮುದ್ದೆ ಕೋಲು ತಗೊಂಡು ತಿರುಗಿಸ್ಕೊಂಡು ನಾವು ಮಾಡಿರೋ ಪೇಸ್ಟ್ ಹಾಕ್ಕೋಬೇಕು. ನಾವು ಸೌದೆ ಒಲೆ ಮೇಲೆ ಮಾಡ್ತಾಯಿದ್ದೀವಿ, ನೀವು ಸ್ಟವ್ ಮೇಲೆ ಮಾಡ್ಕೊಳ್ರಿ.
ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ನಮ್ಮ ತಾಯಿ ಮನೆಯಲ್ಲಿ ಮಾಡ್ತಾ ಇರೋದು ಸೌದೆ ಒಲೆ ಮೇಲೆ. ನಾವು ಜಾಸ್ತಿ ಮಾಡ್ತಾಯಿದ್ದೀವಿ, ಅದಕ್ಕಾಗಿ ಸೌದೆ ಒಲೆ ಮೇಲೆ ಮಾಡ್ಕೊತಾ ಇದ್ದೀವಿ. ನೀವು ಸ್ಟವ್ ಮೇಲೆ ಬೇಕಾದರೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ರಿ. ನೀರು ಚೆನ್ನಾಗಿ ಕುದಿ ಬರುತ್ತಲ್ಲ, ಆವಾಗ ಕೆಳಗಡೆ ಇಳಿಸ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ನಾವು ಜಾಸ್ತಿ ಮಾಡ್ತಾ ಇದ್ದೀವಾಗ ಕೆಳಗಡೆ ಇಳಿಸ್ಕೊಂಡು ಹಾಕ್ತಾಯಿದ್ದೀವಿ. ನೀವು ಸ್ಟವ್ ಮೇಲೆ ಮಾಡೋದ್ರಿಂದ ಸ್ಟವ್ ಮೇಲೆ ಇಟ್ಕೊಂಡು ಮಾಡ್ಕೊಳ್ರಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಗಂಟುಗಳು ಕಟ್ಕೊಂಡ್ಬಿಡುತ್ತೆ. ಇವಾಗ ಹೆಂಗೋ ಬಿಸಿಲು ಚೆನ್ನಾಗಿದೆ ಅಲ್ಲ, ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ 1 ವರ್ಷ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡ್ಕೋಬೇಕು. ಮುದ್ದೆ ತೋಲಿಸ್ತೀವಲ್ಲ ನಾವು, ಅದೇ ಥರ ಮಾಡ್ಕೋಬೇಕು. ಎಲ್ಲಿ ಗಂಟುಗಳಿಲ್ದಿರ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲಿ ಗಂಟುಗಳಿರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ನೀವು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಅಕ್ಕಿ ಹಿಟ್ಟು ಹಂಗಂಗೆ ಎದ್ಬಿಡುತ್ತೆ. ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ಮತ್ತೆ ಇಟ್ಟು ಬೇಯಿಸ್ಕೋಬೇಕು. ಮುದ್ದೆ ಮತ್ತೆ ನೀಟಾಗಿ ಬೇಯಿಸ್ಕೊಳ್ರಿ. ನಾನು ಮತ್ತೆ ಒಲೆ ಮೇಲೆ ಇಟ್ಕೊಂಡು ಬೇಯಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇವಾಗ ಬೆಂದಿದ್ದು ಇಲ್ವ ಅಂತ ಚೆಕ್ ಮಾಡ್ಕೊಳ್ರಿ. ಕೈ ತ್ಯಾವ ಮಾಡಿಕೊಂಡು ಈ ಥರ ಇಟ್ಕೊಂಡ್ರೆ ಕೈಗೆ ಅಂಟ್ಕೋಬಾರ್ದು. ರೆಡಿ ಆಯಿತು. ಇವಾಗ ಬಿಸಿ ಇದ್ದಂಗೆ ನಾವು ಸೊಂಡಿಗೆ ಹಾಕ್ಕೋಬೇಕು. ಹಾಕಕ್ಕೆ ಮುಂಚೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ರಿ. ನಾವು ಟೆರೆಸ್ ಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಒಂದು ಸೀರೆ ಹಾಕ್ಕೊಂಡಿದ್ದೀವಿ. ನಿಮಗೆ ಪಂಚೆ ಹಾಕ್ಕೋಬೋದು, ಸೀರೆ ಬೇಕಾದ ಸೀರೆ ಹಾಕ್ಕೋಬೋದು. ನಾವು ಚಕ್ಲಿ ಮಾಡೋದು ಬರುತ್ತಲ್ಲ, ಆ ಚಕ್ಲಿ ಮಾಡೋದ್ರಲ್ಲಿ ಸ್ವಲ್ಪ ಹಾಕ್ಕೊಂಡು ಒತ್ತಬೇಕು. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಹಾಕ್ಕೊಳ್ರಿ. ಬಿಸಿ ಇದ್ದಂಗೆ ಹಾಕ್ಕೋಬೇಕು, ತಣ್ಣಗಾದ್ಮೇಲೆ ಗಟ್ಟಿಯಾಗಿ ಹೋಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೋಬೋದು. ದಪ್ಪ ಹೋಳಿರೋದು ಹಾಕ್ಕೋಬೋದು, ಸಣ್ಣ ಹೋಳಿರೋದ್ರೆಲ್ಲ ಹಾಕ್ಕೋಬೋದು. ಎಲ್ಲ ಈ ಥರ ಮಾಡ್ಕೋಬೇಕು. ನೋಡಿ ನಾವೆಲ್ಲ ಈ ಥರ ಹಾಕ್ಕೊಂಡಿದ್ದೀವಿ. ನಾವು ಚಕ್ಲಿ ಮಾಡೋದ್ರಲ್ಲಿ ದಪ್ಪ ಸಿಂಗಲ್ ಹೋಲ್ ಇರುತ್ತಲ್ಲ, ಅದರಲ್ಲಿ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಆಯಿತು. ಒಂದು 2 ಡೇಸ್ ಒಣಗಬೇಕು ಬಿಸಿಲಿಗೆ ಚೆನ್ನಾಗಿ. ಒಂದು 2 ಡೇಸ್ ಒಣಗಿದ್ರೆ ಚೆನ್ನಾಗಿ ಒಣಗೋಗುತ್ತೆ. ಬಿಸಿಲು ಕಡಿಮೆ ಇದ್ದರೆ ಒಂದು 3 ದಿನ ಒಣಗಬೇಕು. ನೋಡಿ ನಾವೆಲ್ಲ ಹಾಕ್ಕೊಂಡಿದ್ದೀವಿ ಈ ಥರ. ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ನಿಮ್ಗೆ ಕಡಿಮೆ ಹಾಕ್ಕೋಬೋದು, ಇನ್ನೂ ಜಾಸ್ತಿ ಬೇಕಾದ್ರೆ ಹಾಕ್ಕೋಬೋದು. ಸೇಮ್ ಮೆಥಡೆಲ್ಲ ಮಾಡಬೇಕು. ನೋಡಿ ಎಲ್ಲ ಆಯಿತು, ಒಣಗಿದೆ. 2 ಡೇಸ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೀಟಾಗಿ ಒಣಗಿದೆ ನೋಡಿರಿ. ಇವಾಗೆಲ್ಲ ತೆಗಿಯೋಣ. ತುಂಬ ಚೆನ್ನಾಗಿ ಒಣಗಿದೆ. ನೋಡಿರಿ ಎಲ್ಲ ತೆಗೆದ್ಬಿಡೋಣ ಇವಾಗ. ಈ ಥರ 2 ಡೇಸ್ ಇಲ್ಲ 3 ಡೇಸ್ ಒಣಗಿಸ್ಕೊಂಡ್ರೆ 1 ವರ್ಷ ಇಡೀ ಇಟ್ಟರು ಹುಳ ಏನು ಬೀಳಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆಲ್ಲಿ ಹಾಕೋಣ ಸೊಂಡಿಗೆ. ಇವಾಗ ಹೇಗೆ ಬರುತ್ತೆ ನೋಡೋಣ. ಎಣ್ಣೆ ಬಿಸಿ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಅಕ್ಕಿ ಹಿಟ್ಟಿದ್ರೆ ಸಾಕು, ವರ್ಷ ಇಡೀ ಮಾಡೋ ಸ್ನ್ಯಾಕ್ಸ್ ಮಾಡಿಟ್ಕೋಬೋದು ನಮ್ಮ ಮನೆಯಲ್ಲಿ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಅವಲಕ್ಕಿ ಸಬ್ಬಕ್ಕಿ ಅವಶ್ಯಕತೆನೇ ಇಲ್ಲ, ಬರೀ ಅಕ್ಕಿ ಹಿಟ್ಟಿದ್ರೆ ಸಾಕು ಈ ಥರ ಮಾಡ್ಕೋಬೋದು. ನಿಮ್ಗೆ ಬಿಸಿಲಿಲ್ಲ ಅಂದರೆ ಮನೆ ಒಳಗಡೆ ಫ್ಯಾನ್ ಗಾಲಿಗೆ ಒಂದು 3 ಡೇಸ್ ಇಲ್ಲ 4 ಡೇಸ್ ಒಣಸ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ರಿ. ನಾವು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ನೊಂದು ವೀಡಿಯೋ ಸಿಗೋಣ ಫ್ರೆಂಡ್ಸ್. ಎಲ್ರಿಗೂ ಬಾಯ್.